ಸಾಗರದ ನೆಹರು ಮೈದಾನದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸುವರ್ಣ ಸಾಗರ ವಿಶೇಷ ಸಂಚಿಕೆಯನ್ನು ಸಂಸದ BY ರಾಘವೇಂದ್ರ ಅವರು ಬಿಡುಗಡೆಗೊಳಿಸಿದರು. ಲೋಕಾರ್ಪಣೆ ಕಾರ್ಯ ನಮ್ಮ ಸಾಗರದ ಶಾಸಕರು ಹಾಗೂ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹೆಮ್ಮೆ ಮಾತೆ ಹಾಗೆ. ಯಾಕೆಂತಂದ್ರೆ ನಮ್ಮ ಕಾಲೇಜಿನಲ್ಲಿ ಮಾಡಿದ ಸಾಧನೆಯನ್ನ ಹೇಳ್ತಾ ಹೋದ್ರೆ ಬಹುಶಃ 2 ದಿನಗಳು ಕೂಡ ಬೇಕಾದಿತ್ತು. ಆದ್ದರಿಂದ ಮಾಡಿದ ಸಾಧನೆಯನ್ನ ಕೇವಲ ಕಿರುಪರಿಚಯವನ್ನ ಮಾತ್ರ. ಈ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುವರ್ಣ ಮಹೋತ್ಸವದ ಸ್ಮರಣೆಗೆ ಸಾಗರದ ಸರ್ಕಾರಿ ಜೂನಿಯರ್ ಕಾಲೇಜಿಗೆ ಸಂಸದ ಅನುದಾನದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ಲಿಫ್ಟ್ ಸೌಲಭ್ಯ ಒದಗಿಸುವುದಾಗಿ ಸಂಸದ BY ರಾಘವೇಂದ್ರ ಭರವಸೆ ನೀಡಿದರು. ಹದಿಹರೆಯದ ಚಂಚಲತೆಯ ವಯಸ್ಸಿನಲ್ಲಿ 2 ತೊಡರು ಸಹಜವಾಗಿರುತ್ತದೆ. ಪೋಷಕರು ಹಾಗೂ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ನಿಮ್ಮ ಭವಿಷ್ಯವನ್ನು ಜಾಗೃತಿಯಿಂದ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಒಳ್ಳೆ ಕಮ್ಯುನಿಕೇಶನ್ ಬೇಕಾಗುತ್ತೆ. ಹಾಗಾಗಿ ಮೊನ್ನೆ ನನ್ನ ಶಿವಮೊಗ್ಗ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸುಮಾರು 17 ಪೋಸ್ಟ್ಗಳಿಗೆ ಪ್ರೊಫೆಸರ್ ಪೋಸ್ಟ್ಗೆ ನಾವು ಕಾಲ್ ಮಾಡಿದ್ವಿ. ಸುಮಾರು 580 ಜನ ಟೋಟಲ್ ನೋಡ್ರೆ ಅದನ್ನ ಅಪ್ಲಿಕೇಶನ್ ಅನ್ನು ಹಾಕಿತ್ತು. ಆದ್ರೆ ಸಾಕಷ್ಟು ಜನ ಸಾಫ್ಟ್ವೇರ್ ಇದರಿದ್ರು ಕೂಡ ಬಂದಿದ್ರು. ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾ ಇದ್ರು 24/7 ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಲೆಕ್ಚರರ್ಸ್ ಈ ಟೀಚಿಂಗ್ ಫ್ಯಾಕಲ್ಟಿ ಅಂದ್ರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಗೋಪಾಲ್ ಕೃಷ್ಣ ಬೇಳೂರ್, ಶಾಲಾ ಕಾಲೇಜಿಗೆ ಒಳ್ಳೆ ಹೆಸರು ಬರಲು ಅಲ್ಲಿಯ ಕಾರ್ಯನಿರ್ವಹಿಸುತ್ತಿರುವ ಅಧ್ಯಾಪಕರವರಿಂದ ಪ್ರಮುಖ ಕಾರಣವಾಗಿರುತ್ತದೆ. ಒಂದು ಕಾಲದಲ್ಲಿ ದೊಡ್ಡಿ ಎಂದು ಕರೆಯುತ್ತಿದ್ದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ರಾಜ್ಯದಲ್ಲಿಯೇ ನಂಬರ್ 1 ಸ್ಥಾನ ಗಳಿಸಲು ಎಲ್ಲರ ಸಹಕಾರ ಸ್ಮರಣೀಯವಾಗಿದೆ ಎಂದರು. ಬಳಿಕ ಮಾಜಿ ಸಚಿವ ಹರ್ತಾಳ್ ಹಾಲಪ್ಪ ಮಾತನಾಡಿ, ನಾನು ಓದಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಉತ್ತಮ ಬದುಕು, ಆತ್ಮೀಯತೆ ಕಲಿಸಿದೆ. ರಾಜ್ಯದ ಯಾವ ಕಾಲೇಜಿನಲ್ಲಿಯೂ ಇಲ್ಲದ ಆತ್ಮೀಯತೆ ಇಲ್ಲಿ ಕಾಣಬಹುದು. ಕಾಲೇಜು ಇನ್ನಷ್ಟು ಅಭಿವೃದ್ಧಿಯಾಗಬೇಕು. ಸರ್ಕಾರದಿಂದ ಇನ್ನಷ್ಟು ಅನುದಾನ ತರುವ ಅಗತ್ಯವಿದೆ ಎಂದು ಹೇಳಿದರು. ಬೇಳೂರು MLA ಆಗಿ ಯಾವತ್ತೂ ನಾನು ನೋಡೋದಲ್ಲ. ಸಾರ್ವಜನಿಕರು ನನ್ನ ಮನೆಯವರ ತರ ನಾನು ನೋಡುವಂತ ಗುಣವನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ನನ್ನ ರಾಜಕೀಯ ಶಕ್ತಿ ಏನೇ ಇರಬಹುದು ಸರ್, ಈ ತಾಲೂಕಿನ ಜನರ ಸೇವೆಯೇ ನನ್ನ ಮುಖ್ಯ ಗುರಿಯಾಗಿರಬೇಕು. ವೇದಿಕೆಯಲ್ಲಿ ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ, ಮಾಜಿ ಸದಸ್ಯ ಪ್ರಫುಲ್ ಮಧುಕರ್, ಉಪನಿರ್ದೇಶಕರು ಚಂದ್ರಪ್ಪ S ಗುಂಡಿಪಲ್ಲಿ, ಕಾಲೇಜ್ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ B ಇಂದೂರ್ಧರ್, ಸದಸ್ಯರಾದ ಉಮೇಶ್, ಲೋಕೇಶ್, ಭವ್ಯ, ಸಲೀಂ ಯೂಸುಫ್, ಡಾಕ್ಟರ್ ಸರ್ಫರಾಜ್, ಚಂದ್ರಗುತ್ತಿ, ಸಂತೋಷ್ ಕುಮಾರ್ N ಇತರರು ಹಾಜರಾಗಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.